ಹಲೋ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ನಮ್ಮ ಮಗ ರೋಹಿತ್ ಫೀಲ್ಡ್ ಟ್ರಿಪ್ಪಿಗೆ ಹೋಗಾಕತ್ತಾನ. ಅವನ ಸಲುವಾಗಿ ನಾನು ಒಂದು ರವಾ ಕೇಕ್ ಮಾಡೀನಿ. ನೀವು ಮಾಡಿ ನೋಡ್ರಿ ಹೆಂಗಾಗೈತೆ ಅಂತಂದು ಹೇಳ್ರಿ. ಈ ರವಾ ಕೇಕ್ ಮಾಡೋದು ಸಿಂಪಲ್, ಮನೆಯೊಳಗಿರೋಂಥ ಸಾಮಾನು ಉಪಯೋಗಿಸಕತ್ತೀನಿ. ಎಕ್ಸ್ಟ್ರಾ ಏನಪ್ಪ ಅಂತಂದ್ರೆ ಏನಿಲ್ಲ ಇದ್ರೊಳಗೆ. ನೋಡ್ರಿ ಎಷ್ಟು ಸಾಫ್ಟ್, ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ರವಾ ಕೇಕ್. ಈ ರವಾ ಕೇಕ್ ಯಾವ ಥರ ಮಾಡೋದಂತಂದು ಮನೆಯೊಳಗನ ನಾವು ಯಾವ ಥರ ಮಾಡ್ಬೇಕಂತಂದು ತೋರಿಸ್ಕೊಡ್ತೀನಿ ನೋಡ್ರಿ ನಾನು ಈ ವಿಡಿಯೋದೊಳಗೆ. ನೀವೂ ಮಾಡಿ ನೋಡ್ರಿ, ಟ್ರೈ ಮಾಡಿರಿ ಒಂದ್ಸಲ. ಏನಿಲ್ಲ, ಒಂದು ಮಿಕ್ಸರ್ ಜಾರ್ ಉಪಯೋಗಿಸಿನ ನಾವು ಎಲ್ಲ ಅದರೊಳಗನ ಹಾಕ್ಕೊಂಡು ಎಗ್ಗಿಲ್ಲ ಏನಿಲ್ಲ ರವಾ ಕೇಕ್ ಮಾಡಕತ್ತೀವಿ ನೋಡ್ರಿ. ಎಗ್ ಹಾಕ್ತೀರ ಎಷ್ಟು ಸಾಫ್ಟ್ ಮಸ್ತ್ ಸ್ಪಾಂಜ್ ಥರ ಬರ್ತೈತೆ ನೋಡ್ರಿ. ಓವನ್ ಇಲ್ದ ಮತ್ತು ಎಗ್ ಇಲ್ದ ಯಾವ ಥರ ರವಾ ಕೇಕ್ ಮಾಡೋದಂತಂದು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ. ಇದಕ್ಕೆ ಬೇಕಾಗಿರುವಂಥದ್ದು ಮೀಡಿಯಮ್ ರವೆ ಉಪ್ಪಿಟ್ಟಿಗೆ ಬಳಸ್ತೀವಿ, ಬಾಂಬೆ ರವೆ ಅಂತಾರಲ್ಲ, ಅದು 1 ಕಪ್ ತೊಗೊಂಡಿವಿ ನೋಡ್ರಿ. ಆಮೇಲೆ ಇದಕ್ಕೆ ಅರ್ಧ ಅಥವಾ 3/4 ಕಪ್ಪು ಸಕ್ಕರೆ, 3/4 ಕಪ್ಪು ಸಕ್ಕರೆ ತೊಗೋಬೇಕು ಅಂದ್ರೆ ಕರೆಕ್ಟ್ ಆಗುತ್ತೆ. ಅರ್ಧ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಫಸ್ಟ್ ಏನು ಮಾಡೋಣ, ಈ ರವೆ ಮತ್ತು ಸಕ್ಕರೆ ಎರಡನ್ನ ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಕರೆಕ್ಟಾಗಿ ನೋಡ್ಕೊಳ್ರಿ, ಅಂದ್ರೆ ನಿಮಗೆ ಪ್ರೊಸೀಜರ್ ಕರೆಕ್ಟ್ ಆಯ್ತು ಅಂತಂದ್ರೆ ಕೇಕನ್ನು ಕರೆಕ್ಟಾಗಿ ಬರುತ್ತೆ. ಪೂರ್ತಿ ವಿಡಿಯೋ ನೋಡ್ರಿ, ಇಲ್ಲ ಅಂದ್ರೆ ಗೊತ್ತಾಗಲ್ಲ. 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಸ್ವಲ್ಪ 3/4ಕಿಂತ ಒಂಚೂರು ಕಮ್ಮಿ ಹಾಕಿ ನಾನು 3/4 ಹಾಕ್ಕೋಬೇಕು, ಕರೆಕ್ಟ್ ಆಗುತ್ತೆ. ಮೇಲೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಈ ಸಕ್ಕರೆ ಮತ್ತು ರವಾನ ಎರಡು ಏನು ಮಾಡೋಣ, ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫಸ್ಟ್ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಇದಕ್ಕನ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕಾಗುತ್ತೆ ನೋಡ್ರಿ. ಈ ಥರ ಹಾಕ್ಕೊಂಡು ಇದಕ್ಕೆ ಮತ್ತು 1/4 ಕಪ್ ಮೈದಾ ಮತ್ತು ಅರ್ಧ ಕಪ್ಪು ಮೊಸರು ಮತ್ತು ಅರ್ಧ ಕಪ್ಪು ಹಾಲು. ನೀವು ಯಾವ ಕಪ್ ತೊಗೊತೀರಲ್ಲ ಅದ ತೊಗೋಬೇಕು, ಅಂದ್ರೆ ಗೊತ್ತಾಗುತ್ತೆ ನಿಮಗೆ ಕರೆಕ್ಟ್. ಆಮೇಲೆ ಎಣ್ಣೆ ಇದು ಎಷ್ಟಪ್ಪ ಅಂತಂದ್ರೆ ಇದನ್ನು 1/4 ಕಪ್ಪು ತೊಗೋಬೇಕು. ಮತ್ತು ಬೇಕಿಂಗ್ ಪೌಡ್ರು ಮತ್ತು ಅಡುಗೆ ಸೋಡಾ. ಬೇಕಿಂಗ್ ಪೌಡ್ರ್ 1 ಸ್ಪೂನ್ಕ್ಕಿಂತ ಸ್ವಲ್ಪ ಕಡಿಮೆ, ಅಡುಗೆ ಸೋಡಾ ಅರ್ಧ ಸ್ಪೂನಷ್ಟು ತೊಗೋಬೇಕು. ಮತ್ತು ವೆನಿಲಾ ಎಸೆನ್ಸ್ ಇದ್ರೆ ಹಾಕ್ರಿ, ಇಲ್ಲ ಅಂತಂದ್ರೆ ಏಲಕ್ಕಿ ಪುಡಿ ಯೂಸ್ ಮಾಡ್ಕೋಬೋದು. ಮತ್ತು ಟೂಟಿ ಫ್ರೂಟಿ ತೊಗೊಂಡು ನಾನು. ಆಮೇಲೆ ಇದಕ್ಕೆ ಒಂದು ಈ ಥರ ಕುಕ್ಕರ್ದು ಇದಿರುತ್ತೆ ನೋಡ್ರಿ, ಬೇಳೆ ಮತ್ತು ಅನ್ನ ಕುಗ್ಸಕ್ಕಂತ ಇರುತ್ತಲ್ಲ ಪಾತ್ರೆ, ಅದನ್ನು ತೊಗೊಂಡು ಅದರೊಳಗೆ ಫಸ್ಟ್ ಹಿಂಗೆ ಬ್ರಷಿಲ್ಲ ಎಲ್ಲ ಕಡೆನೂ ಎಣ್ಣೆ ಸರಿಯಾಗಿ ಹಚ್ಕೋಬೇಕು. ನಾವು ಬಟರ್ ಪೇಪರ್ ಇತ್ತಪ್ಪ ಅಂತಂದರೆ ಈ ಎಣ್ಣೆ ಹಚ್ಚೋ ಅವಶ್ಯಕತೆ ಇರಲ್ಲ. ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ನಾವು ಆ ಹಿಟ್ಟನ್ನು ಹಾಕೋಬೋದು. ಫಸ್ಟ್ ಇದನ್ನು ಮಾಡಿ ಇಟ್ಕೋಬೇಕು, ಈ ಥರ ಎಣ್ಣೆ ಎಲ್ಲ ಹಚ್ಚಿ ಇದು ಮೈದಾ ಹಿಟ್ಟಿಲ್ಲೇ ಡಸ್ಟ್ ಮಾಡ್ಕೋಬೇಕು ನೋಡಿರಿ. ಎಣ್ಣೆ ಎಲ್ಲ ಹಚ್ಚಿದ್ದಾಯ್ತು ಎಲ್ಲ ಕಡೆನೂ. ಇದಕ್ಕೆ 1 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಎಲ್ಲ ಕಡೆನೂ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ. ನೀವು ಇದು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಯೂಸ್ ಮಾಡ್ಬೋದು. ಮನೇಲಿ ನಾರ್ಮಲಿ ಯಾರು ಬಟರ್ ಪೇಪರ್ ಅಷ್ಟು ಇಟ್ಕೊಂಡಿರಲ್ಲ. ನಾನು ಹಾಗಾಗಿ ಇದು ಮೈದಾ ಹಿಟ್ಟು ಡಸ್ಟ್ ಮಾಡಿ ಆ ಥರ ಮನೇಲಿ ಕೇಕ್ ಮಾಡೋದಂತಂದು ತೋರಿಸ್ತೀನಿ ನೋಡಿರಿ. ಈ ಥರ ನೀವು ಡಸ್ಟ್ ಮಾಡ್ಕೋಬೇಕು. ಡಸ್ಟ್ ಮಾಡ್ಕೊಂಡ್ಮೇಲೆ ನಾವೇನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರ್ತೀವಲ್ಲ ಹಿಟ್ಟು, ಅದನ್ನು ಇದಕ್ಕೆ ಹಾಕೋಬೇಕಾಗತ್ತೆ. ಎಲ್ಲ ಕಡೆನೂ ನೋಡಿರಿ ಮೈದಾ ಹಿಟ್ಟು ಡಸ್ಟ್ ಆಗೈತಿ. ಈಗ ನಾವು ಮಿಕ್ಸಿ ಜಾರ್ ಸಕ್ಕರೆ ಮತ್ತು ರವೆ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ನಾವು ಈಗ ಮೈದಾ ಹಿಟ್ಟು 1/4 ಕಪ್ಪಷ್ಟು ಹಾಕ್ಕೊಳ್ಳೋದು. ಆಮೇಲೆ 1/4 ಕಪ್ ಎಣ್ಣೆನ ಹಾಕ್ಕೋಬೇಕು. ಇದು ಮೊಸರು ಅರ್ಧ ಕಪ್ಪು ಹಾಲು. ನೀವು ಏನು ಕಪ್ ತೊಗೊಂಡಿರ್ತೀರಿ ನೋಡು ಅದೇ ಕಪ್ಪಲ್ಲೇ ಹಾಕ್ರಿ. ನೀವು 4 ತೊಗೊಂಡ್ರೆ 1 ಈ ಥರ ಹಾಕ್ರಿ. ಹಾಲು ಅರ್ಧ ಕಪ್, ಅರ್ಧ ಕಪ್ಪಿಲೆ ರವೆ ತೊಗೊಂಡಿನಿ, ಅರ್ಧ ಕಪ್ಪಿಲೆ ಮೊಸರು, ಹಾಲು, 1/4 ಕಪ್ಪು ಎಣ್ಣೆ, 1/4 ಕಪ್ಪಷ್ಟು ಎಣ್ಣೆ, 3/4 ಕಪ್ಪು ಸಕ್ಕರೆ. ಈಗ ನೋಡಿರಿ ಬೇಕಿಂಗ್ ಪೌಡ್ರ್, ಇದು ಕೇಕಿಗೆ ಎಲ್ಲದಕ್ಕೆ ಯೂಸ್ ಮಾಡ್ತಾರೆ. ಇದು ಬೇಕಿಂಗ್ ಸೋಡಾ, ಅದು 3/4 ಚಮಚ, ಇದು ಅರ್ಧ ಚಮಚ. ಇಷ್ಟು ಬಟ್ಲಿಗೆ ಸಾಕು. ಸ್ವಲ್ಪ ವೆನಿಲಾ ಎಸೆನ್ಸ್. ನೀವು ವೆನಿಲಾ ಎಸೆನ್ಸ್ ಇಲ್ಲಪ್ಪ ಅಂದ್ರೆ ಏಲಕ್ಕಿ ಪೌಡ್ರ್ ಹಾಕೋರಿ, ಘಮ ಚಲೋ ಇರ್ತೈತಿ. ಅರ್ಧ ಸ್ಪೂನ್ಕಿಂತ ಕಡಿಮೆ ಹಾಕಿನ ವೆನಿಲಾ ಎಸೆನ್ಸ್. ಇದನ್ನೆಲ್ಲ ಸೇರಿಸಿಗ ನಾವು ಗ್ರೈಂಡ್ ಮಾಡ್ಕೊಳ್ಳೋದು. ಗ್ರೈಂಡ್ ಮಾಡ್ಕೊಂಡ್ವಿ. ಈಗ ಇದನ್ನು ಏನು ಮಾಡೋಣ, ಈ ಡಸ್ಟ್ ಮಾಡಿದ್ವಲ್ಲ ಮೈದಾ ಹಿಟ್ಟು, ಆ ಪಾತ್ರೆಗೆ ಹಾಕ್ಕೊಂಡು ಕರೆಕ್ಟಾಗಿ ಸ್ಪ್ರೆಡ್ ಮಾಡಿರಿ. ಇದನ್ನು ಕರೆಕ್ಟಾಗಿ ಹಾಕ್ಕೊಡ್ರಿ ನಡಕ್ಕೆ. ಟೂಟಿ ಫ್ರೂಟಿ ಇದ್ರಾಗ ಹಾಕಿತ್ತಂತ ಹಾಕಬೇಕು, ಆಮೇಲೆ ಮೇಲೆ ಹಾಕ್ಬೇಕು ಅದಕ್ಕೆ. ನೋಡಿರಿ ಟೂಟಿ ಫ್ರೂಟಿ ಈ ಥರ ನಾವು ಸ್ವಲ್ಪ
ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಅದನ್ನು ಕಲಸಿ ಹಾಕಿದ್ರಪ್ಪ ಅಂತಂದ್ರೆ ಅದು ಒಳಗೆ ಹೋಗಲ್ಲ ಕೇಕ್ ಒಳಗೆ. ಇಲ್ಲಾಂದ್ರೆ ಎಲ್ಲ ಅದು ಹಸಿ ಇರುತ್ತಲ್ಲ ತಳಕ್ಕೆಲ್ಲ ಇಳ್ಕೊಂಬಿಡ್ತೈತಿ, ಕಾಣಿಸೋದಿಲ್ಲ ಮೇಲೆ ನಿಮಗೆ ಟೂಟಿ ಫ್ರೂಟಿ. ಹೀಗಾಗಿ ನಾನು ಈ ಥರ ಅದನ್ನು ಮೈದಾ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಹಾಕ್ತೀನಿ ನೋಡಿರಿ. ಸೇಮ್ ನಿಮಗೆ ಮಸ್ತ್ ಅಂದ್ರೆ ಮಸ್ತ್ ಬರುತ್ತೆ ಕೇಕ್. ಈ ಥರ ಪ್ರೊಸೀಜರ್ ಮಾಡಿ ನೋಡಿರಿ. ಕರೆಕ್ಟ್ ಅಳತಿ ಹಾಕಿರಿ ನಾನು ಹೇಳಿರೋ ರೀತಿ. ಮೇಲೆ ಇವನ್ನೆಲ್ಲ ಉದುರ್ಸ್ರಿ. ಈಗ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿರಿ. ನೀವು ಡೈರೆಕ್ಟ್ ಟೂಟಿ ಫ್ರೂಟಿ ಹಾಕಿದ್ರಂತಂದ್ರೆ ಅವೆಲ್ಲ ಒಳಗೆ ಹೋಗ್ಬಿಡ್ತಾವೆ. ಹಿಟ್ಟು ಹಸಿ ಇರುತ್ತಲ್ಲ ಅದೆಲ್ಲ ಒಳಗೆ ಹೋಗ್ಬಿಡುತ್ತೆ. ಹೀಗಾಗಿ ಮಕ್ಕಳಿಗೆಲ್ಲ ಈ ಥರ ಹಾಕಿದರೆ ಇಷ್ಟ ಆಗುತ್ತೆ ನೋಡಿರಿ. ಒಂದು ಕುಕ್ಕರ್ ಬಿಸಿ ಆದಮೇಲೆ ಒಂದು 10 ನಿಮಿಷ ಮೊದಲು ಬಿಸಿ ಮಾಡ್ಕೋಬೇಕು. ಆಮೇಲೆ ಈ ನಾವೇನು ಹೇಳಿದ್ನಲ್ಲ ಈ ಪಾತ್ರೆ ಡೈರೆಕ್ಟಾಗಿ ಅದರೊಳಗೆ ದಪ್ಪ ತಳದು ತಗೋರಿ. ಕುಕ್ಕರ್ ಇಲ್ಲ ಅಂದ್ರೆ ಅದ್ರ ಮೇಲೆ ಈ ಥರ ಲಿಡ್ ಕರೆಕ್ಟಾಗಿ ಕ್ಲೋಸ್ ಆಗಿ ಆ ಥರ ಇರಬೇಕು. ಅಂದ್ರೆ ಬೇಗ ಬೇಯುತ್ತೆ. ಓಪನ್ ಅಂತಂತಂದ್ರೆ ಸರಿಯಾಗಿ ಬೇಯಲ್ಲ ಅದು. ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ಒಲೆ ಜಾಸ್ತಿ ಉರಿ ಇಟ್ಕೋಬಾರ್ದು. ಇಟ್ಕೊಂಡ್ರೆ ಕೇಕ್ ಜಲ್ದಿ ಹೊತ್ತುತ್ತೆ, ಆಮೇಲೆ ಅದು ಜಲ್ದಿ ಬೇಯಲ್ಲ. ಈಗ ನೋಡಿರಿ ಇನ್ನೂ ಅದು ಪೂರ್ತಿ ಆಗಿಲ್ಲ. ಒಂದು ಸಲ ತೋರಿಸ್ತೀನಿ ಅದನ್ನು ಯಾವ ಥರ ಚೆಕ್ ಮಾಡಬೇಕು ಅಂತ. ಒಂದು ಚಾಕು ತೊಗೊಂಡು ಅದರೊಳಗೆ ಹಿಂಗಿಟ್ರಪ್ಪ ಅಂತಂದ್ರೆ ಹಸಿ ಇತ್ತಂದ್ರೆ ಹತ್ತುತ್ತದು, ಇಲ್ಲ ಅಂತಂದ್ರೆ ಅದು ಇನ್ನೂ ಬೆಂದಿರಲ್ಲ. ನೋಡಿರಿ ಇನ್ನೂ ಬೆಂದಿಲ್ಲ, ಅದು ಮೇಲೆ ಅಷ್ಟೇ ಬೆಂದೈತಿ. ಈಗ ಇನ್ನೂ ಸ್ವಲ್ಪ ಇಡ್ಬೇಕು. ಒಂದು ಏನಿಲ್ಲ ಅಂದ್ರೆ ಈ ಕೇಕ್ ಬೇಯಕ್ಕೆ ನಮಗೆ ಒಂದು 40ರಿಂದ 45 ನಿಮಿಷ ಬೇಕು. ಈಗ ನೋಡಿರಿ ಕೇಕ್ ಬೆಂದೈತಿ. ಚಾಕು ನೀವು ಇಟ್ಟನ್ನು ನೋಡಬೇಕು. ಇಲ್ಲಾಂದ್ರೆ ಕಡ್ಡಿ ಇತ್ತಂತಂದ್ರೆ ಕಡ್ಡಿಯಿಂದ ನೋಡ್ಬೋದು, ಉದ್ದ ಕಡ್ಡಿ ಬರುತ್ತೆ ನೋಡಿರಿ ಆ ಥರ. ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಕೇಕ್. ಸಾಫ್ಟ್ ಆಗೈತಿ, ಚಲೋ ಹೊತ್ನಾಗ ಬೆಂದೈತಿ ಇದು ಕೇಕ್. ಟೂಟಿ ಫ್ರೂಟಿ ನೋಡಿರಿ ಒಳಗೆ ಹೋಗಿಲ್ಲ. ಇದನ್ನು ಕಟ್ ಮಾಡಿ ತೋರಿಸ್ತೀವಿ ಈಗ ಯಾವ ಥರ ಆಗೈತಿ ಕೇಕ್ ಅಂತ ನೋಡಿರಿ. ಎಷ್ಟು ಸಾಫ್ಟ್ ಆಗೈತಿ, ಸ್ಪಾಂಜ್ ಥರ ಬಂದೈತಿ ಕೇಕ್. ನೀವು ಮನೆಯೊಳಗೆ ಮಾಡಿ ನೋಡಿರಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಹೊಸ ಹೊಸ ರೆಸಿಪಿಗೆ. ನೋಡಿರಿ ಎಷ್ಟು ಮಸ್ತ್ ಆಗೈತಿ. 40 ನಿಮಿಷ ಅಂತೂ ಬೇಕು ಫ್ರೆಂಡ್ಸ್ ಈ ಕೇಕ್ ಹಾಕಕ್ಕೆ. ಅದಕ್ಕಿಂತ ಬೇಗ ಆಗಲ್ಲ. ನೋಡಿರಿ ಎಷ್ಟು ಸ್ಲೋ ಇಟ್ಟು ಬೇಯಿಸ್ತೀರಿ ಅಷ್ಟು ಮಸ್ತ್ ಆಗತ್ತೆ ಕೇಕ್. ನೋಡಿರಿ ಎಷ್ಟು ಚಲೋ ಬಂದೈತಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸ ವಿಡಿಯೋ ನೋಡಿರಿ. ಎಲ್ಲ ಕಡೆನೂ ಅದೇ ಥರ ಬಂದೈತಿ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.